ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾವು ಮಾಡೋಣ ಸ್ಪೆಷಲ್ ಚಿಕನ್, ಕೊಕೊನಟ್ ಮಿಲ್ಕ್ ಚಿಕನ್. ಇದು ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ. ಎಷ್ಟೊಂದು ರುಚಿ ಇರುತ್ತೆ ಅಂದರೆ, ಮತ್ತು ಡೈಲಿ ನೀವು ಇದೇ ರೀತಿ ಚಿಕನ್ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಎಮ್ಮೆಯಾಗಿ ಕಾಣ್ತಾ ಉಂಟು. ಆದರೆ ಈಸಿ ಹಾಗೂ ತುಂಬ ರುಚಿಯಾಗಿ ಕೂಡ ಬರುತ್ತೆ. ಇಲ್ಲಿ ನಾನು 1.5 kg ಚಿಕನ್ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ನೆಕ್ಸ್ಟ್ ಇದಕ್ಕೆ ಹಾಕೋಣ ಸ್ವಲ್ಪ ಪೆಪ್ಪರ್ ಪೌಡರ್, ಒಂದು ಅರ್ಧ ಚಮಚದಷ್ಟು ಸಾಕು. ಅರಿಶಿನ ಪೌಡರ್ ಹಾಗೂ ಒಂದು 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್. ಖಾರಕ್ಕೆ ಅನುಗುಣವಾಗಿ ಹಾಕಿ. ಸ್ವಲ್ಪ ಗರಂ ಮಸಾಲ ಪೌಡರ್, ಜೀರಾ ಪೌಡರ್ ಒಂದು 1/4 ಸ್ಪೂನಷ್ಟು ಹಾಗೂ ಕೊತ್ತಂಬರಿ ಪೌಡರ್ 1 ಟೇಬಲ್ ಸ್ಪೂನಷ್ಟು. ಅರ್ಧ ಲಿಂಬೆ ರಸವನ್ನು ಕೂಡ ಹಾಕೋಣ. ಹಾಗೂ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡೋಣ. ಮೊಸರು ಬೇಕಿದ್ರೆ ಸ್ವಲ್ಪ ಜಾಸ್ತಿನೂ ಹಾಕ್ಬೋದು, ಆದರೆ ಒಂದು ಅರ್ಧ ಕಪ್ ಕರೆಕ್ಟ್ ಆಗುತ್ತೆ ಇದಕ್ಕೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಹಾಗೆಯೇ ಮ್ಯಾರಿನೇಟ್ ಆಗಲು ಬಿಡಿ. ಓಕೆ, ಅರ್ಧ ಗಂಟೆ ಆದಮೇಲೆ ಒಂದು ಅಗಲವಾದ ಫ್ರೈಯಿಂಗ್ ಪ್ಯಾನ್ ಅಥವಾ ಅಗಲವಾದ ಒಂದು ಪಾತ್ರೆ ತಗೊಳ್ಳಿ. ಅದರಲ್ಲಿ 2 ದೊಡ್ಡ ನೀರುಳ್ಳಿಯನ್ನು ಸ್ಲೈಸ್ ಮಾಡಿ ಹಾಕಿದ್ದೀನಿ, ಹಾಗೂ ಸ್ವಲ್ಪ ಕರಿಬೇವು ಸೊಪ್ಪು. ಇಲ್ಲಿ ಎಣ್ಣೆ ಅಥವಾ ತುಪ್ಪ ಯಾವುದು ಕೂಡ ನೀವು ಯೂಸ್ ಮಾಡ್ಬೋದು. ಚೆನ್ನಾಗಿ ಕೆಂಪಾಗಬೇಕು ನೀರುಳ್ಳಿ. ಈ ರೀತಿ ಒಳ್ಳೆ ಫ್ರೈ ಆದಮೇಲೆ ಮ್ಯಾರಿನೇಟ್ ಮಾಡಿದ ಚಿಕನ್ ಉಂಟು ನೋಡಿ, ಅದನ್ನು ಆ್ಯಡ್ ಮಾಡೋಣ. ಓಕೆ, ಚೆನ್ನಾಗಿ ಇದನ್ನು ಇವಾಗ ಮಿಕ್ಸ್ ಮಾಡಿ. ಇವಾಗ ಆಯಿಲಲ್ಲೇ ಇದನ್ನು 1 ನಿಮಿಷದವರೆಗೂ ಫ್ರೈ ಮಾಡಿ. ಫಾಸ್ಟಲ್ಲಿರಬೇಕು ಗ್ಯಾಸ್, ಇಲ್ಲದಿದ್ರೆ ನೀರು ಬಿಡುತ್ತೆ. 1 ನಿಮಿಷ ಆಗಿದೆ, ಚೆನ್ನಾಗಿ ಚಿಕನ್ ಫ್ರೈ ಆಗಿದೆ. ಇದಕ್ಕೇನು ಮಾಡೋಣ, ತೆಂಗಿನ ಹಾಲನ್ನು ಸೇರಿಸೋಣ. ಇಲ್ಲಿ 1.5 ಕಪ್ಪಷ್ಟು ತೆಂಗಿನಕಾಯಿ ತಗೊಂಡು ಅದನ್ನು ಗ್ರೈಂಡ್ ಮಾಡಿ ಹಾಲನ್ನು ತೆಗೆದು ಇಟ್ಟಿದ್ದೀನಿ. ಸ್ವಲ್ಪ ದಪ್ಪನೇ ಹಾಲು ಹಾಕಬೇಕು, ತುಂಬ ತೆಳುವಾಗಿ ಹಾಕಬೇಡಿ. ಓಕೆ, ಗ್ಯಾಸನ್ನು ಫಾಸ್ಟಲ್ಲಿಟ್ಟು ಇದನ್ನು ಇವಾಗ ಬೇಯಿಸ್ಲಿಕ್ಕೆ ಉಂಟು. ಯಾಕೆಂದರೆ ಇಲ್ಲಿ ಚಿಕನ್ ನಮಗೆ ಕರಿ ಮಾಡಲಿಕ್ಕಿಲ್ಲ, ಡ್ರೈ ಮಾಡಲಿಕ್ಕಿರೋದು. ಹಾಗಾಗಿ ಆ ಕೊಕೊನಟ್ ಹಾಲು ಹಾಕಿದ್ವಿ ನೋಡಿ, ಅದರಲ್ಲೇ ಇದು ಫ್ರೈ ಆಗಲಿಕ್ಕೆ ಉಂಟು. ಕೊಕೊನಟ್ ಹಾಲು ಡ್ರೈ ಆಗುವಾಗ ಕೊಕೊನಟ್ ಆಯಿಲ್ ಬಿಡುತ್ತೆ, ಎಣ್ಣೆ ಬಿಡುತ್ತೆ. ಆ ಎಣ್ಣೆಯಲ್ಲೇ ಈ ಚಿಕನ್ ಉಂಟು ನೋಡಿ ಫ್ರೈ ಆಗಲಿಕ್ಕೆ ಉಂಟು. ಹಾಗಾಗಿ ಆದಷ್ಟು ಗ್ಯಾಸನ್ನು ಫಾಸ್ಟಲ್ಲೇ ಇಟ್ಟು ಇದನ್ನು ಡ್ರೈ ಮಾಡಬೇಕು. ನೋಡಿ ಯಾವ ರೀತಿ ಬರ್ತಾ ಉಂಟು, ಆಯಿಲ್ ನೋಡಿ ಯಾವ ರೀತಿ ಬಿಟ್ಟಿದೆ. ಆ ಕೊಕೊನಟ್ ಹಾಲು ಹಾಕಿದ್ವಿ ನೋಡಿ, ಅದು ಎಣ್ಣೆ ಅಂಶ ಬಿಡುತ್ತಲ್ವ, ಅದರಲ್ಲೇ ಈ ಚಿಕನ್ ಬೇಯುತ್ತೆ. ಒಮ್ಮೆಲೆ ನೀರಾಯಿತು ಚಿಕನ್ ಅಂತ ಎನಿಸಿದರೆ, ಬೇಯ್ತಾ ಬಂತು ಆದರೆ ಡ್ರೈ ಆಗಲಿಲ್ಲ ಅಂತ ಎನಿಸಿದರೆ, ಚಿಕನನ್ನು ಮೆಲ್ಲನೆ ಸಪ್ರೇಟಾಗಿ ತೆಗೀರಿ. ಹಾಗೂ ಉಳಿದ ಆ ಕರಿ ಉಂಟು ನೋಡಿ, ಅದನ್ನು ಹಾಗೇ ಬಿಡಿ ಡ್ರೈ ಆಗಲಿಕ್ಕೆ ಸ್ವಲ್ಪ. ಆಮೇಲೆ ಚಿಕನನ್ನು ಆ್ಯಡ್ ಮಾಡಿ, ಇಲ್ಲದಿದ್ರೆ ಏನಾಗುತ್ತೆ, ಚಿಕನ್ ಜಾಸ್ತಿ ಬೇಯುತ್ತೆ. ಹಾಗಾಗಿ ನಾನು ಈ ಟ್ರಿಕ್ಸ್ ಹೇಳ್ತಾ ಇದ್ದೀನಿ ನಿಮಗೆ. ಓಕೆ, ಇವಾಗ ಚಿಕನ್ ರೆಡಿ ಆಗಿದೆ, ಕರೆಕ್ಟಾಗಿ ಡ್ರೈ ಆಗಿದೆ. ಇಷ್ಟೇ ಆಗಬೇಕು, ಇದಕ್ಕಿಂತ ತುಂಬ ಓವರ್ ಡ್ರೈ ಕೂಡ ಬೇಡ, ಹಾಗೂ ಓವರ್ ಗ್ರೇವಿ ಕೂಡ ಬೇಡ. ಕರೆಕ್ಟ್ ಪರ್ಫೆಕ್ಟ್ ಆಗಿದೆ. ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಜಸ್ಟ್ ಒಮ್ಮೆ ಟ್ರೈ ಮಾಡಿದ್ದನ್ನು. ಕೊತ್ತಂಬರಿ ಸೊಪ್ಪೆಲ್ಲ ಏನು ಬೇಕಂತ ಇಲ್ಲ, ಬೇಕಿದ್ರೆ ನೀವು ಆ್ಯಡ್ ಮಾಡ್ಬೋದು. ಬಾಯ್ಲ್ಡ್ ರೈಸೊಂದಿಗೆ, ಸಾರೊಂದಿಗೆ, ಯಾವುದಾದ್ರೂ ಸೈಡಿಗೆ ಪಲ್ಯ ಎಲ್ಲ ಇದೆ ಆದರೆ ಈ ಕೊಕೊನಟ್ ಚಿಕನೊಂದಿಗೆ ತಿಂದರೆ ವಾವ್, ತುಂಬ ಚೆನ್ನಾಗಿರುತ್ತೆ. ಓಕೆ, ನಾನಂತೂ ಎಂಜಾಯ್ ಮಾಡ್ತೀನಿ. ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ, ಹಾಗೂ ಯಾವ ರೀತಿ ಆಗಿತ್ತು ಅಂತ ಹೇಳಿ. ನೋಡಿ ಯಾವ ರೀತಿಯ ಕೊಕೊನಟ್ ಆಯಿಲ್ ಬಿಟ್ಟಿದೆ ನೋಡ್ಬೋದು. ಆ ಫ್ಲೇವರಲ್ಲಿ ಊಟ ಮಾಡಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ಓಕೆ, ಇವಾಗ ಹೇಗೆ ಆಗಿದೆ ಅಂತೇಳಿ ಟೇಸ್ಟ್ ಮಾಡಿ ನೋಡೋಣ. ತುಂಬ ಅಂದರೆ ತುಂಬ ಸೂಪರ್ ಆಗಿದೆ. ನಿಜವಾಗ್ಲೂ ನೀವು ಇಷ್ಟಪಡ್ತೀರಾ. ಓಕೆ, ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.